ಹಾಯ್ ಎಲ್ಲರಿಗೂ ನಮಸ್ಕಾರ. ನವರಾತ್ರಿ ಹಬ್ಬದ ಶುಭಾಶಯಗಳು. ಇದು 6ನೇ ದಿನ. ದೇವಿ ಬಂದು ಕಾತ್ಯಾಯಿನಿ ದೇವಿ ಪೂಜಾ. ಬಣ್ಣ ಬಂದು ಇವತ್ತು ರೆಡ್ ಕಲರ್ ಆಗಿತ್ತು. ಲಿಂಬೆ ಹಣ್ಣಿನ ದೀಪ ಹಚ್ಚಾಕ ರೆಡಿ ಮಾಡಿ ಇಟ್ಕೊಂಡಿದ್ದು. ನವರಾತ್ರಿ ಒಳಗೆ ಒಂದು ದಿವಸ ನಾವು 9 ಲಿಂಬೆ ಹಣ್ಣಿನ ದೀಪ ಹಚ್ಚಿರ್ತೇವೆ. ಎಲ್ಲರೂ ಕೂಡ ಒಂದೇ ದಿವಸ ಮಂಗಳವಾರ ಶುಕ್ರವಾರ ಹಚ್ಚಿರ್ತೇವೆ. ಹಿಂಗಾಗಿ ದೇವರಿಗೆ ಹೋದು ಇವತ್ತೆಲ್ಲರೂ ಕೂಡ ರೆಡಿ ಮಾಡ್ಕೊಂಡು ಇದ್ದೆ ಅಮ್ಮಮ್ಮ ದುರ್ಗಮ್ಮ ಆಮೇಲೆ ನಮ್ಮಲ್ಲಿ ದುರ್ಗಾದೇವಿನೂ ತಂದಾರಲ್ಲೇ ದೇವ್ರನ್ನ ಇಟ್ಟಿದಾರು. ಹಿಂಗೆ 9 ಲಿಂಬೆ ಹಣ್ಣು ಪೂಜಾ ಮಾಡಕ್ಕೆ ಕೊಡ್ತೀವಿ. ಅವ್ರು ಪೂಜಾ ಮಾಡಿ ನಮಗೆ ಸಾಮ್ಗಳು ಕೊಡ್ತಾರು. ಅವನ್ನ ನಡಕ್ಕೆ ಹೆಂಚಿ ಕಾಸ ಇವನ್ನ ರಸ ಹಿಂಡಬೇಕು. ರಸ ಹಿಂಡೆ ಹೊಳ್ಳಿ ಒಂದು ಅರ್ವಿದು ಒಣ ಅರ್ವಿಲೆ ಒರೆಸ್ಬೇಕು. ಅವನ್ನ ಒರೆಸಿ ಅಂದ್ರೆ ನೀರಿನ ಅಂಶ ಇರಬಾರ್ದು ಅನ್ನೋ ಸಂಬಂಧ ಒರೆಸೋದು. ಅವನ್ನ ತುಪ್ಪದ ಬತ್ತಿ ಚಲೋ ಉರಿದಿಲ್ಲ ಅಂತ ಕಾಸ ಅವನ್ನೆಲ್ಲ ಒರೆಸಿ ಇಟ್ಕೊಂಡು ಕಾಸ ಆಮೇಲೆ ತಾಟೊಳಗೆ ಒಂದು ಸ್ವಸ್ತಿಕ್ ಆಕಾರದ ಅಕ್ಕಿಲೆ ರಂಗೋಲಿ ತೆಗಿಬೇಕು. ಸ್ವಸ್ತಿಕ್ ಆಕಾರದ ರಂಗೋಲಿ ತೆಗೆದ ಕಾಸ ಅವನ್ನ ಲಿಂಬೆ ಹಣ್ಣೇನು ಹೊಳಿಸಿಟ್ಟಿರ್ತಾವಲ್ಲ ಅವನ್ನ ಇಡಬೇಕು. ಅದ್ರೊಳಗೆ ಇವನು ಹೊಳಿಸಿಟ್ಟು ಕಾಸ ಅವಕ್ಕೆಲ್ಲ ಪೂಜಾ ಮಾಡಬೇಕು. ಅರಿಶಿನ ಕುಂಕುಮ ಹಚ್ಚೆ ಆಮೇಲೆ ಪೂಜಾ ಮಾಡಿ ಕಾಸ ಅವನ್ನ ತುಪ್ಪದ ಬತ್ತಿ ಹಾಕಬೇಕು. ತುಪ್ಪದ ಬತ್ತಿ ಇಟ್ಟ ಮತ್ತು ಒಬ್ಬೊಬ್ಬರ ಮ್ಯಾಲೆ ಎಕ್ಸ್ಟ್ರಾ ತುಪ್ಪನೂ ಹಾಕ್ಬೋದು. ಅಂದ್ರೆ ಭಾಳೊತ್ತನ ಉರಿತಾವಂತೆ ಕಾಸ. ನಾವು ಸ್ವಲ್ಪ ಮ್ಯಾಲೆ ತುಪ್ಪ ಇಟ್ಕೊಂಡು ಹೋಗಿದ್ನಿ. ಅದನ್ನ ಸ್ವಲ್ಪ ಹಾಕಿದ್ದಿಂದ ಎಲ್ಲರೂ ಒಮ್ಮೆ ಮಾಡ್ಕೊಳತ್ತಿರು. ಎಲ್ಲರೂ ನಾವು ಅಷ್ಟೂರು ಒಂದು 7-8 ಮಂದಿ ಇದ್ದು ಎಲ್ಲರೂ ಕೂಡ ಒಮ್ಮೆ ಹಚ್ಚಾತಿದ್ದು. ಎಲ್ಲರೂ ರೆಡಿ ಮಾಡ್ಕೊಳತ್ತಿರು. ಅದನ್ನು ರೆಡಿ ಮಾಡ್ಕೊಂಡು ಅಷ್ಟೂರು ಒಮ್ಮೆ ಎಲ್ಲರೂ ಹಚ್ಕೊಂತ ಹೋಗಿ ದೇವ್ರಿಗೆ ಬೆಳಗ್ಗೆ ರಾತಂತೆ ಕಾಸ ಎಲ್ಲರೂ ರೆಡಿ ಆಗೋ ಮಟ್ಟ ನಾವು ಒಂದು ಸ್ವಲ್ಪ ವಿಡಿಯೋ ಮಾಡೀನಿ. ಲಿಂಬೆ ಹಣ್ಣಿನ ದೀಪ ಬೆಳಗಾವದ ಕಿಲ್ಲಾ ದುರ್ಗಾದೇವಿ ಹೋಗಿದ್ದಿಲ್ಲ ಮೊನ್ನೆ. ಅಲ್ಲಿ ಭಾಳ ಹಚ್ತಾರು. ಅಲ್ಲಿ ಇದನ್ನ ಪ್ರತಿ ಶುಕ್ರವಾರ ಮಂಗಳವಾರ ರಾಹು ಕಾಲದಾಗ ಹಚ್ತಾರಲ್ಲೇ. ನಾವು ನವರಾತ್ರಿಯಾಗ ಬೆಳಗ್ಗೆನ ಅಂದ್ರೆ ಬ್ರಾಹ್ಮಿ ಮುಹೂರ್ತದೊಳಗೆ ಹಚ್ಚಿರ್ತೇವೆ. 5:15 ಅಂದ್ರೆ ಹಚ್ಚಾಕ ಸ್ಟಾರ್ಟ್ ಮಾಡಿರ್ತೇವೆ ನಾವು ಇಲ್ಲಿ ಬಂದು. ಹಿಂಗೆ ಎಲ್ಲ ಕುಡಿಸಿ ಚಂದಾಗ ಒಂದು ಫೋಟೋ ತೆಗೆದು ಒಂದು ಸ್ವಲ್ಪ ವಿಡಿಯೋ ಮಾಡಿದ್ವು. ಆಮೇಲೆ ಅವನ್ನೆಲ್ಲರೂ ಹಚ್ಚಿದ್ವು. ತುಪ್ಪದ ಬತ್ತಿಲೆ ಊದಿನ ಕಡ್ಡಿಲೆ ಎಲ್ಲರೂ ಹಚ್ಚೆ ಮೊದಲು ಅವ್ರಿಗೆ ಗುಡಿಯಾನವ್ರಿಗೆ ಬೆಳಗ ಕೊಟ್ಟು ಬೆಳಗಿದ್ದಿಂದ ನಾವು ಬೆಳಿಗ್ಗೆ ಕಾಸ ಎಲ್ಲರೂ ಮತ್ತು ಬನ್ನಿ ಗಿಡಕ್ಕೂ ಬೆಳಗ್ದು. ಬನ್ನಿ ಗಿಡಕ್ಕೆ ಬೆಳಿಗ್ಗೆ ಕಾಸ ಎಲ್ಲರೂ ಕೂಡ ಒಂದಿಷ್ಟು ಫೋಟೋಗಳು ತಕ್ಕೊಂಡು ವಿಡಿಯೋ ಮಾಡಿ ಕಾಸ ಆಮೇಲೆ ಅವ್ನ ಅಲ್ಲೇ ಉಸುಕಿರ್ತೈತಿ ಅಲ್ಲೇ ತೆಗೆದಿಟ್ಟು ಕಾಸ ಒಂದು ಸ್ವಲ್ಪ ಕುಂತ ಆಮೇಲೆ ಎಲ್ಲರೂ ಕೂಡ ಇವತ್ತು ಮಂಗಳವಾರ ಐತ್ಲ ಬಂಡ್ಯಾಮನ ಗುಡಿಗೆ ಹೋಗೋಣ ನಡ್ರಿ ಅಂದು ಅಲ್ಲಿಂದ ಮನೆಗೆ ಬಂದ ಕಾಸ ಮತ್ತು ಬಂಡ್ಯಾಮನ ಗುಡಿಗೆ ಎಲ್ಲರೂ ಹೊಂಟು. ಎಲ್ಲರೂ ಅದೇ ಸೀರೆ ಮೇಲೆ ಬೆಳಗ್ಗೆ ಅಂದ್ರೆ ತಂಪೆಳೆ ಇರ್ತೈತಿ. ಈಗ ಎಲ್ಲರೂ ಕೂಡ ವಾಕಿಂಗು ಆಯ್ತು ಎಲ್ಲ ಆಯ್ತು ದೇವ್ರಿಗೆ ಹೋಗಿ ಬರೋ ನಡಿ ಅನ್ನಕತ್ರು. ಅಲ್ಲಿಂದ 1 ಕಿಲೋಮೀಟರ್ ಅಷ್ಟು ಆಗ್ತೈತಿ. ಅಲ್ಲೇ MK ಬಳಿ ಶುಗರ್ ಫ್ಯಾಕ್ಟ್ರಿ ಮಲ್ಲಪ್ರಭಾ ಫ್ಯಾಕ್ಟ್ರಿ ಐತಿ. ಅಲ್ಲಿ ಆ ದೇವಿ ಅದಾಳು ಬಂಡಮ್ಮ ದೇವಿ ಅಂತ ಕಾಸ. ಹೆಂಗೂ ಎಲ್ಲರೂ ರೆಡ್ ಸೀರೆ ಉಟ್ಟಿದ್ದೆಲ್ಲ ಚಂದ ಅನ್ಸಾಕತ್ತಿತ್ತು. ಅಲ್ಲಿಂದ ನಡ್ಕೊಂತ ಹೋದು ಎಲ್ಲರೂ ದೇವ್ರಿಗೆ ನಡ್ಕೊಂತ ಹೋಗಿ ಕಾಸ ಅಲ್ಲಿ ಒಂದು ಬನ್ನಿ ಗಿಡ ಐತಿ. ಅಲ್ಲಿ ಒಂದು ಬನ್ನಿ ಗಿಡ ಆಮೇಲೆ ಪತ್ರಿ ಗಿಡನೂ ಐತಿ. ಅಲ್ಲಿ ಹೋಗಿ ಕಾಸ ಅಲ್ಲೂ ಪೂಜಾ ಮಾಡಿದ್ವು. ಬನ್ನಿ ಗಿಡ ಪೂಜಾ ಮಾಡಿ ಪತ್ರಿ ಗಿಡ ಈ ಗಿಡ ಸ್ವಲ್ಪ ದೊಡ್ಡದೈತಿ. ಅದಕ್ಕೆಲ್ಲರೂ ಪೂಜಾ ಮಾಡಿ ಅಲ್ಲಿ ಒಂದು ಸ್ವಲ್ಪ ಪ್ರದಕ್ಷಿಣೆ ಮಾಡಿದ್ವು. ಇವರಿಬ್ರು ಅಕ್ಕಗಳು ಒಂದು ಸ್ವಲ್ಪ ಹಿಂದೆ ಉಳಿದಿರು. ಅವರು ಲೇಟ್ ಮಾಡಿ ಬಂದರು. ಅವರು ಪೂಜಾ ಮಾಡಿರು. ಅಲ್ಲಿ ಒಳಗೆ ಗುಡಿ ಶಾಂತವಾಗಿತ್ತು. ಭಾಳ ಚಂದ ಅನ್ಸಾಕತ್ತಿತ್ತು. ಅದನ್ನ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಇದು ನಮ್ಮ ಬಂಡ್ಯಾಮನ ಅವರ ಸಾಮ್ಗಳು ಇರಾಕಿಲ್ಲ ಕದ ಹಾಕಿದ್ರು. ನಾವು ಹೊರಗಡೆಯಿಂದನ ತುಪ್ಪದ ದೀಪ ಎಲ್ಲ ಬೆಳಿಗ್ಗೆ ಕಾಸ ಅಲ್ಲೇ ಎಲ್ಲರೂ ಕುಂತ ಒಂದು ಸ್ವಲ್ಪ ಮಹಾಲಕ್ಷ್ಮಿ ಮಂತ್ರ ಅಂದು ನಮಸ್ತುತೆ ಮಹಾಮಾಯೆ ಅಂತ ಕಾಸ ಇದನ್ನ ಎಲ್ಲರೂ ಕೂಡ ಮಂತ್ರ ಅಂದ ಕಾಸ ಅಲ್ಲೇ ಒಂದು ಸ್ವಲ್ಪ ಕುಂತು. ಎಲ್ಲರೂ ಒಂದು ಸ್ವಲ್ಪ ಅಲ್ಲೇ ಕುಂತು ಫೋಟೋ ತಕ್ಕೊಂಡು ಕುಂತು ಕಾಸು ಬಂದವು. ಎಲ್ಲರೂ ನನ್ನ ಚಾನಲ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿರಿ. ಮತ್ತು ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಇವತ್ತಿನ ದುರ್ಗಾದೋಡದ ವಿಡಿಯೋ ಶಾರ್ಟ್ಸ್ ವಿಡಿಯೋದೊಳಗೆ ಹಾಕ್ತೇನೆ. ಅದು ನನಗೆ ಇವಾಗ ಮಾಡೋಕ್ಕಾಗಲಿಲ್ಲ.